ಆನೇಕಲ್ ಪಟ್ಟಣದಲ್ಲಿರುವ ಎಎಸ್ಪಿ ಆಟದ ಮೈದಾನದಲ್ಲಿ ಆನೇಕಲ್ ತಾಲೂಕು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮೇಲಾಟಗಳ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಯಿತು. ಇನ್ನು ಆನೇಕಲ್ ತಾಲೂಕು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮೇಲಾಟಗಳ ಕ್ರೀಡಾಕೂಟಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ಗೆದ್ದಂತಹ ವಿಜೇತರಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ನಾಯಕರಾದ ಎಪಿ ರಂಗನಾಥ್ ರವರು, ಬಿಒ ಗುರುಮೂರ್ತಿ, ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡ ಹಗಡೆ ಹರೀಶ್ ಗೌಡ, ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಪದ್ಮನಾಭ, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗೋಪಾಲ್, ಕೆ ಶಿವಣ್ಣ, ಕೆ ಚಂದ್ರಶೇಖರ್ ಮತ್ತು ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಮೇಲಾಟಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಸ್ಪರ್ಧೆಗಳಲ್ಲಿ ಕ್ರೀಡಾ ನಿಯಮಗಳಿಗನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ನಮ್ಮ ತಾಲೂಕು, ಜಿಲ್ಲೆ ಹಾಗೂ ನಾಡಿಗೆ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್. ನಮ್ಮ ಎಲ್ಲ ಹೋಬಳಿಗಳಿಂದ ಬಂದಿರತಕ್ಕಂಥ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಮಾಧ್ಯಮ ವರ್ಗದವರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025-26ನೇ ಸಾಲಿನಲ್ಲಿ ಇವತ್ತು ಮೇಲಾಟಗಳ ಕ್ರೀಡಾಕೂಟ ನಮ್ಮ ಆನೇಕಲಲ್ಲಿ ನಡೀತಾ ಇದೆ. ಕ್ರೀಡೆ ಜೀವನಕ್ಕೆ ತುಂಬ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಮಕ್ಕಳಿಗೆ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು ಇವೆಲ್ಲ ಕೂಡ ಬಂದಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಮೊಬೈಲ್ ಇಲ್ಲ ಅಂದರೂ ಕೂಡ ಮನೆಯಲ್ಲಿರೋದಾದ್ರೂ ನೋಡಿಕೊಂಡು ಮನೇಲಿ ಅವ್ರ ತಂದೆ ತಾಯಿಗಳು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಮೊಬೈಲ್ ಇದ್ದೇ ಇರ್ತದೆ. ಅದರಲ್ಲೂ ಕೂಡ ನೋಡಿಕೊಂಡು ಅವರು ಏನೆಲ್ಲ ಈ ಪ್ರಪಂಚದಲ್ಲಿ ನಡೀತಾ ಇದೆ, ಪ್ರಪಂಚನೇ ಅದರಲ್ಲಿ ಬರ್ತದೆ, ನಡೀತಾ ಇದೆ ಅಂತೇಳಿ ಗೊತ್ತಾಗ್ತದೆ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ನೀವು ಮೊಬೈಲ್ ನೋಡುವಂಥ ಒಂದು ಏಜ್ ನಿಮ್ದಲ್ಲ. ಇವಾಗ ಓದುವಂಥ ಒಂದು ಏಜಲ್ಲಿ ನೀವು ಓದೋದೇ ಮಾಡಬೇಕು. ಅದ್ರ ಜೊತೆಯಲ್ಲಿ ಕ್ರೀಡೆಗಳನ್ನು ಕೂಡ ತಾವು ಎಲ್ಲರೂ ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ
ನಿಮಗೆ ವೈಯಕ್ತಿಕವಾಗಿ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥವರು ಹೆಚ್ಚು ಕಡಿಮೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. 60 ವರ್ಷ ಆಗಿದ್ರು ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಯಾವ ರೀತಿಯಾಗಿದ್ದಾರೆ ಅಂದರೆ 40 ವರ್ಷದವ್ರದಾರ ಕಾಣ್ತಾರೆ, 40 ವರ್ಷದವ್ರದಾರ ಕಾಣ್ತಾರೆ. ಅವರು ಆರೋಗ್ಯವಾಗಿರ್ತಾರೆ. ಮತ್ತು ಕಾಯಿಲೆಗಳು ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ ತುಂಬ ಕಡಿಮೆ. ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಾಗಿರ್ತಕ್ಕಂಥವ್ರಿಗೆ ಕಾಯಿಲೆಗಳೆಲ್ಲನೂ ಬರೋದೆಲ್ಲನೂ ಕೂಡ ತುಂಬ ಕಡಿಮೆ. ಈಗಿನ ಒಂದು ಸನ್ನಿವೇಶದಲ್ಲಿ, ಈಗಿನ ಒಂದು ಪರಿಸ್ಥಿತಿನಲ್ಲಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಎಲ್ಲೇ ಹೋದ್ರೂ ಕೂಡ ಇಡೀ ದೇಶದಾದ್ಯಂತ ಹೆಚ್ಚು ಕಡಿಮೆ 60% 70% ಆಗಿದೆ ಶುಗರ್, ಸಕ್ಕರೆ ಕಾಯಿಲೆ. ಅದೇ ರೀತಿಯಾಗಿ BP ಕೂಡ ಲೋ BP ಆಗಿದ್ದಾವೆ, ಜಾಸ್ತಿ ಹೈ BP ಆಗಿದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಟೆನ್ಷನ್. ಈ ಒಂದು ಟೆನ್ಷನ್ ಯುಗದಲ್ಲಿ ನಾವು ಅದೆಲ್ಲನೂ ಕೂಡ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲ ಮಕ್ಕಳು ಕೂಡ ಪ್ರತಿದಿನವೂ ಕೂಡ ನೀವು ಕ್ರೀಡೆಗಳಲ್ಲಿ ಭಾಗವಹಿಸೋಕ್ಕಾಗಿಲ್ಲ ಅಂದರೆ ಕನಿಷ್ಠ ಪಕ್ಷ ವಾಕಿಂಗ್ ಆದರೂ ಮಾಡಬೇಕು. ವಾಕಿಂಗ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟು ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ, ಬೇರೆ ಬೇರೆ ಕ್ರೀಡೆಗಳು. ಯಾಕೆ ನಾವು ವಾಕಿಂಗು ರನ್ನಿಂಗ್ ಎಲ್ಲ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಅಂತೇಳಿ ಹೇಳೋದೆಲ್ಲ ಕೂಡ ನಮ್ಮ ಪ್ರಾಧ್ಯಾಪಕರು ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದರೆ ಮಕ್ಕಳು ಆರೋಗ್ಯವಾಗಿರಲಿ ಅನ್ನೋದು ಅವ್ರ ಉದ್ದೇಶ. ಕ್ರೀಡೆಗಳು ಇವತ್ತು ಚಿಕ್ಕದಲ್ಲಿ, ಇವಾಗ ನೀವು ಚಿಕ್ಕ ಮಕ್ಕಳು, ಮುಂದಿನ ದಿನಗಳಲ್ಲಿ ದೊಡ್ಡವರು, ಈ ದೇಶವನ್ನು ನಡೆಸುವಂಥವರು, ಒಳ್ಳೆಯ ಅಧಿಕಾರಿಗಳಾಗಿ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಬರುವಂಥವರಾಗಿ, ಇವತ್ತು ಕ್ರೀಡಾರಂಗ ಒಂದು ಜೊತೆಲಿ ಆದರೆ ಸಾಂಸ್ಕೃತಿಕ ರಂಗ ಅದು ಕೂಡ ನಿಮಗೆ ಮುಂದಿನ ಭವಿಷ್ಯದ ಒಂದು ರೂಪಿಸುವಂಥದ್ದು ಆಗ್ತಾವೆಲ್ಲ. ಕ್ರೀಡಾರಂಗ, ಸಾಂಸ್ಕೃತಿಕ ರಂಗ ಮತ್ತು ವಿದ್ಯೆ, ಇವೆಲ್ಲರೂ ಕೂಡ ವಿದ್ಯೆ ಓದೋದ್ರ ಜೊತೆಯಲ್ಲಿ ಇವೆಲ್ಲನೂ ಕೂಡ ನಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನೀವು ನೋಡಿದ್ದೀರಲ್ಲ, ಕ್ರೀಡಾಪಟುಗಳಿದ್ದಾರೆ ಇವತ್ತು. ಕ್ರಿಕೆಟ್ ಆಡುವಂಥವ್ರು ಇರ್ಬೋದು, ಕಬಡ್ಡಿ ಆಡುವಂಥವ್ರು ಇರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ನಮ್ಮ ಥರನೇ ಎಲ್ಲ ಚಿಕ್ಕ ಮಕ್ಕಳಾಗಿಯೇ ಬೆಳೆದಿರೋದು. ಯಾರು ಕೂಡ ನಾವಂಗೆ ಬೆಳೆಯೋಕ್ಕಾಗುತ್ತಾ ಅಂತ ಯಾರು ಅನ್ಕೋಬೇಡಿ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಅದ್ರ ತಕ್ಕಾಗೆ ನೀವು ಕೆಲಸ ಮಾಡ್ತಾ ಹೋದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬೋದು. ನೀವು ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ. ನಾವು ಬೆಳಿತೀವಿ ಅಂತೇಳಿ ನಾವು ಮುಂದೆ ಹೋದರೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕ್ರೀಡಾಪಟುಗಳು ಚಾಲೆಂಜ್ ಜೀವನದಲ್ಲಿ ನಾನು ಮಾಡಲೇಬೇಕು, ನಾನು ಮುಂದೆ ಮಾಡ್ತೀನಿ ಅನ್ನುವಂಥ ಒಂದು ಚಾಲೆಂಜಿಂಗ್ ಮೈಂಡ್ ಇಟ್ಕೋಬೇಕು. ಆವಾಗ ನೀವೆಲ್ಲರೂ ಕೂಡ ಅದನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾವು ಹೋಗುವಂಥ ಸಂದರ್ಭದಲ್ಲಿ ಫೇಲ್ ಆಗ್ಬೋದು. ಅಂದರೆ ನಾವೇನು ಓದೋದ್ರಲ್ಲೇ ಫೇಲ್ ಅಂತಲ್ಲ. ಕ್ರೀಡಾರಂಗದಲ್ಲೂ ಕೂಡ ಫಸ್ಟ್ ಟೈಮ್ ನಾವು ಸೋಲ್ಬೋದು, ಸೆಕೆಂಡ್ ಟೈಮ್ ಸೋಲ್ಬೋದು. ನಿಮಗೆ ಅನುಭವ ಜಾಸ್ತಿ ಆಗ್ತಾ ಇರ್ತದೆ. ಸೋತ್ರೂ ಕೂಡ ಅನುಭವ ಜಾಸ್ತಿ ಆಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ 3ನೇ ಸಾರಿ ಆದ್ರೂ ತಾವು ಗೆಲ್ಲುವಂಥ ಒಂದು ಪ್ರಯತ್ನದಲ್ಲಿ ಗೆದ್ದೇ ಗೆಲ್ತೀರ. ನಾವು ಗೆಲ್ಲೋದಿಲ್ಲ ಅಂತೇಳಿ ಯಾರು ಅಂದ್ಕೊಂಡು ಪ್ರಯತ್ನ ಪಡೋದಿಲ್ಲ, ಅವ್ರು ಯಾರೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿಯಾಗಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಬೆಳೆದಿರೋದು ಚಾಲೆಂಜಿಂಗ್ ಮೈಂಡ್. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ. 5 ಗಂಟೆಗೆ ಎದ್ದೇಳಿ ವಾಕಿಂಗು, ರನ್ನಿಂಗು, ಎಕ್ಸಸೈಜು ಎಲ್ಲ ಮಾಡಿ ಅವರು ತಯಾರಾಗಿ ಈ ಒಂದು ಕ್ರೀಡೆಗಳಲ್ಲಿ ನಾವು ಗೆಲ್ಲಬೇಕು ಅನ್ನುವಂಥ ಛಲದಿಂದ ಮುಂದೆ ಹೋಗ್ತಾರೆ, ಗೆಲ್ತಾರೆ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಆಗಬೇಕು. ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಇವತ್ತು ಏನು ಎಷ್ಟು SSLC ಮಕ್ಕಳು ಇದ್ದಾರಾ? ಮಿಡ್ಲ್ ಸ್ಕೂಲು, ಮಿಡ್ಲ್ ಸ್ಕೂಲು ಮತ್ತು ಹೈ ಸ್ಕೂಲ್ ಮಕ್ಕಳು ತಾವೆಲ್ಲರೂ ಕೂಡ ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಬಂದಿದ್ದೀರಿ. ನಿಮಗೆ ಶುಭ ಆಗಲಿ. ನೋಡಿ, ಇವತ್ತೊಂದು ವಿಶೇಷವಾದಂಥ ಒಂದು ಇದು ಏನಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಗೆದ್ದಿದ್ದಾರೆ. ಡಿವಿಷನ್ ಅಲ್ವೇನಪ್ಪ, ಅವ್ರ ಡಿವಿಷನಲ್ಲಿ ಕಬಡ್ಡಿನಲ್ಲಿ ಅಂಡರ್ 17 ಅಂದರೆ 17 ವರ್ಷದ ಕೆಳಗಡೆ ಇರ್ತಕ್ಕಂಥವ್ರು ಇವತ್ತು ನಮ್ಮ ತಾಲೂಕಿನವರು ಡಿವಿಷನ್ನಲ್ಲಿ ಗೆದ್ದಿದ್ದಾರೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಅವ್ರದ್ದು ಇವತ್ತು ಕಬಡ್ಡಿ ಪಂದ್ಯಾವಳಿಗಳು ಇದ್ದಾವೆ. ಅದರಲ್ಲಿ ಗೆದ್ದರು ಅಂತ ಹೇಳಿದ್ರೆ ಅವರು ರಾಜ್ಯಕ್ಕೆ ಟೀಮ್, ರಾಜ್ಯ ಮಟ್ಟದ ಒಂದು ಟೀಮ್ ಆಗ್ತಾರೆ.
ಆ ಥರ ಇವತ್ತು ಇಲ್ಲಿ ಹೋಬಳಿ ಮಟ್ಟದಲ್ಲಿ ಎಲ್ಲ ಹೋಬಳಿಗಳವರು ಕೂಡ ತಾವೆಲ್ಲರೂ ಕೂಡ ಮಕ್ಕಳು ಕ್ರೀಡಾಪಟುಗಳಾಗಿ ಬಂದಿದ್ದೀರಿ. ಇವತ್ತು ನೀವೇನು ಪ್ರಯತ್ನ ಪಟ್ಟು ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸಬೇಕಂತ ಹುಮ್ಮಸ್ಸಿಂದ ಇದ್ದೀರಾ. ನಿಮ್ಮ ಒಂದು ಹುಮ್ಮಸ್ಸು ಅದೇ ರೀತಿಯಾಗಿರಬೇಕು. ಎಲ್ಲೂ ಕುಗ್ಗಬಾರ್ದು. ಕುಗ್ಗಿದ್ರೆ ನೀವು ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯ ಆಗಲ್ಲ. ಕುಗ್ದಿರ ಚಾಲೆಂಜಾಗಿ ತಗೊಂಡು ನೀವು ಮುಂದೆ ಹೋಗ್ತಾ ಇದ್ರೆ ನಿಮಗೆ ಯಶಸ್ಸು ಸಿಗ್ತದೆ. ಅದ್ರ ಜೊತೆಲಿ ವಿದ್ಯೆನೂ ಕೂಡ ಮುಖ್ಯ. ಓದು ಮತ್ತು ಕ್ರೀಡೆ ಎರಡೂ ಕೂಡ ನೀವು ಜೊತೆಯಾಗಿ ತಗೊಂಡು ಹೋದರೆ ನಿಮಗೆ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ಇವತ್ತು ಸುಮಾರು ಜನ ನಮ್ಮ ತಾಲೂಕಲ್ಲಿ 625ಕ್ಕೆ 625 ತೆಗೆದಿರ್ತಕ್ಕಂಥ ಮಕ್ಕಳು ಕೂಡ ಇದ್ದಾರೆ SSLCನಲ್ಲಿ. ಅದೇ ರೀತಿಯಾಗಿ 620 ಮೇಲೆ ಸುಮಾರು ಜನ. ಎಷ್ಟು ಜನ ಮಕ್ಕಳಿದ್ದಾರೆ? 87 ಜನ 220 ಮೇಲೆ 620 ಮೇಲೆ ತೆಗೆದಿರ್ತಕ್ಕಂಥವ್ರು. ಯಾವುದು ಸಾಧನೆಗೆ ಅಸಾಧ್ಯ ಆಗಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾವುದಿಲ್ಲ ಅಂತ ಹೇಳಿದ್ರೆ ಸಾವನ್ನ ಯಾರು ಕೂಡ ತಡಿಲಿಕ್ಕಾಗಲ್ಲ. ಇನ್ನೆಲ್ಲ ಕೂಡ ಮಾಡ್ಬೋದು. ಸಾವೊಂದು ಬಿಟ್ಟರೆ ಇನ್ನೆಲ್ಲನೂ ಕೂಡ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಾಗಿ ಕ್ರೀಡೆದಲ್ಲಿ ಇವತ್ತು ನಮ್ಮ ಆನೇಕಲ್ನಲ್ಲಿ ಒಂದು ವಿಶೇಷವಾದಂಥ ಸರ್ಕಾರದ ಒಂದು ಕ್ರೀಡಾಂಗಣ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ, ಸುಮಾರು 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಕ್ರೀಡಾಂಗಣ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಗುದ್ಲಿ ಪೂಜೆ ಕಾರ್ಯಕ್ರಮ ನಮ್ಮ ಇಂಡ್ಲವಾಡಿ ಹತ್ರ ನಡೆಯುತ್ತೆ. ಸುಮಾರು 100 ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಅಂದರೆ ನಮ್ಮ ದೇಶದಲ್ಲಿ 2ನೇ ಕ್ರೀಡಾಂಗಣ, ದೊಡ್ಡ ಕ್ರೀಡಾಂಗಣ. ಕ್ರಿಕೆಟ್, ಹಾಕಿ, ಕಬಡ್ಡಿ ಪ್ರತಿಯೊಂದು ಈವೆಂಟ್ಸ್ ಕೂಡ ಅಲ್ಲಿ ನಡೆಸ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ಅನುಕೂಲಗಳಿದ್ದಾವೆ ಆ ಅನುಕೂಲಗಳು ಆ ಕ್ರೀಡಾಂಗಣದಲ್ಲಿ ಇದ್ದಾವೆ. ಅದೆಲ್ಲ ಯಾರಿಗೋಸ್ಕರ? ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ತಾಲೂಕಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಆ ರೀತಿಯಾದಂಥ ಒಂದು ಕ್ರೀಡಾಂಗಣವನ್ನು ನಮ್ಮ ಒಂದು ತಾಲೂಕಿನಲ್ಲಿ ಇವತ್ತು ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಜಮೀರ್ ಅಹಮದ್ ಅವರು, ನಾವೆಲ್ಲರೂ ಕೂಡ ಸೇರಿ ಅದು ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ನಮ್ಮ ಕ್ಯಾಬಿನೆಟ್ಟಲ್ಲಿ ಒಂದು ನಿರ್ಧಾರ ಆಗಿದೆ. ಅದು ಕೆಲವೇ ದಿನಗಳಲ್ಲಿ DPR ಆಗಿ ಟೆಂಡರ್ಗೆ ಹೋಗಿ ಆ ವರ್ಕ್ ಆರ್ಡರ್ ಆದಮೇಲೆ ಅಲ್ಲಿ ಗುದ್ಲಿ ಪೂಜೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಬಂದು ಮಾಡ್ತಾರೆ. ಇದನ್ನೆಲ್ಲನೂ ಕೂಡ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸರ್ಕಾರ ಮಾಡೋದು. ಇವತ್ತು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಅನೇಕ ರೀತಿಯ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ. ವಿದ್ಯೆ ಹೆಚ್ಚಿನ ರೀತಿಯಲ್ಲಿ ಬಡ ಮಕ್ಕಳಿಗೆ ಸಹಾಯ ಆಗಬೇಕು ಅಂತೇಳಿ ಇವತ್ತು ನೋಡಿ ಸಾಕ್ಸು, ಶೂಗಳು, ಬಟ್ಟೆಗಳು, ಫೀಸು, ಹಾಸ್ಟೆಲ್ ಸೌಲಭ್ಯ, ಬಿಸಿ ಊಟದ ಕಾರ್ಯಕ್ರಮ ಇವೆಲ್ಲನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಇವತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕ್ಷೀರ ಭಾಗ್ಯ, ಹಾಲು ಕೊಡುವಂಥ ಕಾರ್ಯಕ್ರಮ, ಮೊಟ್ಟೆ, ಬಾಳೆಹಣ್ಣು ಇವೆಲ್ಲನೂ ಕೂಡ ಯಾಕೆ ಅಂತ ಹೇಳಿದ್ರೆ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ದಷ್ಟಪುಷ್ಟವಾಗಿ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಅಂತೇಳಿ ಸರ್ಕಾರ ಕೊಡುವಂಥ ಕಾರ್ಯಕ್ರಮ. ಅದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರೆಲ್ಲರೂ ಕೂಡ ಎಲ್ಲದು ಪ್ರೈವೇಟ್ ದೊಡ್ಡ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರೆಲ್ಲ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋರೆ, ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆದ್ದಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವಂಥವ್ರು ಆಗಿದ್ದಾರೆ. ನೀವು ಕೂಡ ಅಂಥವ್ರು ಆಗಬೇಕು, ಅದು ನಮ್ಮ ಅಭಿಲಾಷೆ. ಆ ರೀತಿಯಾಗಿ ಆಗಬೇಕು ಅನ್ನೋಂಥದ್ದು ಮನಸ್ಸಿಟ್ರೆ ಮಾರ್ಗ, ಮನಸ್ಸಿಡಿ ನಾವು ಈ ರಂಗದಲ್ಲಿ ಮುಂದೆ ಬರಲೇಬೇಕು ಅಂತೇಳಿ ಮನಸ್ಸಿಟ್ರೆ ನೀವು ಆಗಲಿಕ್ಕೆ ಸಾಧ್ಯ ಇದೆ. ನಾವು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಬಂದಿಲ್ಲ. ಆಕಸ್ಮಿಕ ನಾವು ವಿದ್ಯಾರ್ಥಿಗಳಾಗಿದ್ವಿ. ಈ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ಸುಮಾರು ಜನ ಮಕ್ಕಳುಗಳು ಇಲ್ಲ ನೀವು ಕ್ಲಾಸು CRA ಎಲೆಕ್ಷನ್ ನಿಂತ್ಕೊಂಬಿಡು ಅಂತೇಳಿ ಸುಮ್ಮನೆ ಒಂದು ಅಪ್ಲಿಕೇಶನ್ ಬರ್ಕೊಟ್ಟಿದ್ದು. ಅದೇನಾಯಿತು ಅಂದರೆ ಎಲೆಕ್ಷನಲ್ಲಿ ಗೆದ್ದುಬಿಟ್ವಿ, CRA ಎಲೆಕ್ಷನಲ್ಲಿ. ಅದಾದಮೇಲೆ ನಮ್ಮ ಸರ್ಕಾರಿ ಶಾಲೆ, ನಮ್ಮ ಸ್ಕೂಲ್, ಅದು ಯೂನಿವರ್ಸಿಟಿ ಅಲ್ಲ, ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ, ಸೈನ್ಸ್ ಕಾಲೇಜಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ವಿ. ಆ ಸಂದರ್ಭದಲ್ಲಿ ಇದೇ ಥರ ಎಲ್ಲ ಫ್ರೆಂಡ್ಸು ಏನು ಮಾಡೋದು ಅಂದರೆ ನೀನು ಎಲೆಕ್ಷನ್ ನಿಂತ್ಕೋ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ಗೆ ಅಂತೇಳಿ ನಿಲ್ಸ್ಕೊಂಡು ಅಲ್ಲಿ ಗೆದ್ದುಬಿಟ್ವಿ.
ಅದಾದ್ಮೇಲೆ ಅಂದರೆ ಯಾವುದೋ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನೋ ಒಳ್ಳೆ ಕೆಲಸ ಮಾಡ್ತೈತೆ ಅದು ಇದು ಅಂತೇಳಿ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ನಾವು ಆ ಪಕ್ಷದಲ್ಲಿ ಜಾಯ್ನ್ ಆದ್ವಿ. NSY ಅಂದರೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅಂದರೆ ಕಾಂಗ್ರೆಸ್ಸಲ್ಲಿ ಒಂದು ಸಂಸ್ಥೆ, ಅದು ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥ ಒಂದು ಸಂಸ್ಥೆ. ಅದಾದಮೇಲೆ ಯುವ ಕಾಂಗ್ರೆಸ್ಸು, ಅದಾದಮೇಲೆ ಜಿಲ್ಲಾ ಪಂಚಾಯತ್ ಮೆಂಬರು, ಆಮೇಲೆ 2004ರಲ್ಲಿ ಇಲ್ಲೇ ಎಲೆಕ್ಷನ್ ಇರ್ತಿದ್ವಿ MLAಗೆ 1089 ಓಟಲ್ಲಿ ಸೋತ್ವಿ. ಮತ್ತು 2ನೇ ಸಾರಿ ಮಹದೇವಪುರದಲ್ಲಿ ಸೋತ್ವಿ. ಮತ್ತು 3ನೇ ಸಾರಿ ನಾನು ಏನು ಹೇಳ್ತಾ ಇದ್ದೀನಿ ಚಾಲೆಂಜಾಗಿ ತಗೋಬೇಕು ಅಂತೇಳಿ ಅದೇ ಚಾಲೆಂಜಾಗಿ ತಗೊಂಡೆ ನಾನು ಎಲೆಕ್ಷನ್ನಲ್ಲಿ ಗೆದ್ದಿದ್ದೆ 3ನೇ ಬಾರಿಗೆ. ಫಸ್ಟ್ ಸಾರಿ ಸೋತ್ವಿ, 2ನೇ ಸಾರಿ ಸೋತ್ವಿ, 3ನೇ ಸಾರಿ ಕೂಡ 3ನೇ ಸಾರಿ ಗೆದ್ವಿ. 3ನೇ ಸಾರಿ ಗೆದ್ದ ಮೇಲೆ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಜನತೆಯ ಒಂದು ಸಹಕಾರದಿಂದ, ಆಶೀರ್ವಾದದಿಂದ 3 ಬಾರಿ ಈ ಭಾಗದಲ್ಲಿ ಶಾಸಕರಾಗಿದ್ದೇವೆ. ಶಾಸಕರಾದ್ಮೇಲೆ ಸುಮ್ಮನೆ ಇರೋದಲ್ಲ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಜನಸಾಮಾನ್ಯರಿಗೆ ಸಿಗುವಂಥ ಸರ್ಕಾರದ ಸೌಲಭ್ಯಗಳನ್ನು ನೇರವಾಗಿ ಕೊಡಿಸುವಂಥ ಕೆಲಸ ನಮ್ಮ ಜವಾಬ್ದಾರಿ. ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ. ಎಲ್ಲ ಮಾಡಲಿಕ್ಕೆ ದೇವರಲ್ಲ, ಆಗ್ಲಿಕ್ಕೂ ಸಾಧ್ಯ ಇಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇರೋದ್ರಲ್ಲಿ ನಮ್ಮ ಜನಸಾಮಾನ್ಯರಿಗೆ ಏನು ಸಿಗಬೇಕು ಅದನ್ನು ನೇರವಾಗಿ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ತಾವೆಲ್ಲರೂ ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ. ನೀವು ಚಾಲೆಂಜ್ ಆಗಿ ಎಲ್ಲರೂ ಕೂಡ ಗೆಲುವು ಸೋಲು ಸಹಜ, ಗೆಲ್ಲಲೇಬೇಕು ಅಂತೇಳಿ ಪ್ರಯತ್ನ ಪಡೋದು ಸಹಜ. ಸೋತ ಮೇಲೆ ನಾನು ಯಾಕೆ ಸೋತೆ ಅಂತೇಳಿ ತಾವು ಮತ್ತೆ ನಾವು ಅದನ್ನು ಪರಾಮರ್ಶೆ ಮಾಡಿಸಿ ಮತ್ತೆ ಗೆಲ್ಲುವಂಥ ಪ್ರಯತ್ನವನ್ನು ಮಾಡಿ. ನಿಮಗೆ ಶುಭವಾಗಲಿ. ಧನ್ಯವಾದ. ಏನಿವತ್ತು ಆನೇಕಲ್ ತಾಲೂಕಿನಲ್ಲಿ ಬೆಳಗಿಂದ ಎಲ್ಲ ಶಾಲೆಗಳ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಕೊನೆ ಹಂತದ ಪಂದ್ಯಗಳು ನಡೀತಾ ಇದೆ. ತಾವೆಲ್ಲರೂ ಕ್ರೀಡಾ ಮನೋಭಾವದಿಂದ 6 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ದೀರಾ. ಗೆಲ್ಲೇಬೇಕು, ಈ ತಾಲೂಕು ಮಟ್ಟದಲ್ಲಿ ಜಯಗಳಿಸಿ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಬೇಕು, ಈ ಆನೇಕಲ್ ತಾಲೂಕಿನ ಹೆಸರನ್ನು ಉಳಿಸ್ಬೇಕು, ನಮ್ಮ ಸ್ಕೂಲ್ನ ಹೆಸರನ್ನು ಉಳಿಸ್ಬೇಕು ಅಂತೇಳಿ ತಾವೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ. ತಮಗೆಲ್ಲ ಶುಭವಾಗಲಿ. ಮತ್ತು ಈ ಕ್ರೀಡೆಗಳಲ್ಲಿ ಗೆಲ್ಲೋದು ಒಂದೇ ಅಲ್ಲ, ಸೋತರೂ ಸಹ ಮುಂದಿನ ದಿನಗಳಲ್ಲಿ ನಾವು ಗೆಲ್ಲಬೇಕು ಅನ್ನೋ ಹುರುಪಿನಿಂದ, ಕ್ರೀಡಾ ಮನೋಭಾವದಿಂದ ತಾವೆಲ್ಲರೂ ಒಳ್ಳೆಯ ಯಶಸ್ಸು ಸಿಗಲಿ. ತಮಗೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡಾಕೂಟದಲ್ಲೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಇವತ್ತು ಈ ದೇಶ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದೆ. ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕಾರಣಕರ್ತರಾಗ್ತೀರ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನನ್ನನ್ನು ಕರೆದ ಗೋಪಾಲಣ್ಣ ಮತ್ತು ಎಲ್ಲ ಶಿಕ್ಷಕರಿಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮನ್ನೆಲ್ಲ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಗೆಲ್ಲಿಸಲೇಬೇಕು ಅಂತ ತಮ್ಮ ಶಾಲೆಗಳ ದೈಹಿಕ ಶಿಕ್ಷಕರು ಪಣ ತೊಟ್ಟು ಕೆಲಸ ಮಾಡಿ ಇವತ್ತು ನಿಮ್ಮನ್ನು ರೆಡಿ ಮಾಡಿರ್ತಾರೆ. ಅವ್ರಿಗೂ ಸಹ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಇವತ್ತು ಏನು ತಾಲೂಕು ಮಟ್ಟದ ಕ್ರೀಡಾಕೂಟ ನಡೀತಿತ್ತು, ಹೈಸ್ಕೂಲು ಪ್ರೈಮರಿ ಸ್ಕೂಲು. ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮತ್ತು ಎಲ್ಲ ಶಿಕ್ಷಕರಿಗೆ ಏನು ಅವ್ರನ್ನ ರೆಡಿ ಮಾಡಿದಾರಲ್ಲ ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದೀನಿ ಇವತ್ತು. ಇತ್ತೀಚಿನ ಯುವಕರು ಸ್ಪೋರ್ಟ್ಸ್ಗೆ ಪಾರ್ಟಿಸಿಪೇಟ್ ಮಾಡೋದು ಕಮ್ಮಿ ಆಗಿದೆ, ಯುವ ಜನತೆಗೆ ಏನು ಹೇಳ್ತೀರಿ ಸರ್? ಇಲ್ಲ, ಈಗ ಎಲ್ಲ ಶಾಲೆಗಳಲ್ಲಿ ಈಗ ಸರ್ಕಾರ ಪ್ರೋತ್ಸಾಹ ನೀಡಬೇಕು. ಇವತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ಅಪಾಯಿಂಟ್ಮೆಂಟೇ ಇಲ್ಲ. ಈಗ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಸ್ಕೂಲಲ್ಲೂ PE ಟೀಚರ್ ಇದ್ದಾರೆ, ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರಾ? ಇಲ್ಲ. ಪ್ರೈಮರಿ ಸ್ಕೂಲಲ್ಲೂ PE ಟೀಚರ್ ಅಪಾಯಿಂಟ್ ಮಾಡಬೇಕು. ಇವತ್ತು ತುಂಬ ಜನ ಪ್ರಮೋಷನ್ ಇಲ್ಲ ಇವ್ರಿಗೆ. ಅನೇಕ ಸಮಸ್ಯೆಗಳು ಏನು ಈ PE ಟೀಚರಲ್ಲಿದೆ. ಸರ್ಕಾರ ಅದನ್ನು ಬಗೆಹರಿಸಬೇಕು, ಪ್ರೋತ್ಸಾಹ ನೀಡಬೇಕು. ಒಂದು ಯುವ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದ್ರಲ್ಲಿ ಪ್ರಾಥಮಿಕದಿಂದನೇ ಶಿಕ್ಷಣವನ್ನು ಕೊಡಬೇಕು. ಅದು ಸರ್ಕಾರದ ಜವಾಬ್ದಾರಿ. ನಾನು ಒತ್ತಾಯ ಮಾಡ್ತೀನಿ, ಅದನ್ನು ತಕ್ಷಣ ಸಾವಿರಾರು ಪೋಸ್ಟ್ಗಳು ಖಾಲಿ ಇವೆ, ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾನಿವತ್ತು ಆನೇಕಲ್ ತಾಲೂಕಲ್ಲಿ ಶಿಕ್ಷಕರನ್ನ ಭೇಟಿ ಮಾಡಿ, ನಾನು ಕಳೆದ ಬಾರಿ MLC ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಸಾರಿ ಕಡಿಮೆ ಅಂತರದಿಂದ ನಾನು ಸೋತಿದ್ದೆ. NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಕಳೆದ ಬಾರಿ. ಈ ಬಾರಿ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಎಲ್ಲ BJP ನಾಯಕರನ್ನ ಕೇಳಿದ್ದೇನೆ, ನಾನು ಈ ಬಾರಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಶಿಕ್ಷಕರ ಸಮಸ್ಯೆಯನ್ನು ಪರಿಹರಿಸ್ತೀನಿ ಅಂತೇಳಿ ಯಾವ ಸಮಸ್ಯೆನೂ ಪರಿಹಾರ ಮಾಡಿಲ್ಲ ಇಂದಿನ ಏನು ಪ್ರತಿನಿಧಿಗಳು, ವಿಧಾನ ಪರಿಷತ್ ಸದಸ್ಯರು. ಆ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಒಂದು ಕಳೆದ ಬಾರಿ ಕಡಿಮೆ ಮತದಿಂದ ಸೋತಿರೋದ್ರಿಂದ ಎಲ್ಲ ಶಿಕ್ಷಕರು ನನ್ನ ಬೆಂಬಲಿಸಬೇಕು, ಒಂದು ಬದಲಾವಣೆ ತರಬೇಕು, ಈ ಕ್ಷೇತ್ರದಲ್ಲಿ ಹೊಸಬರನ್ನು ತರಬೇಕು ಅಂತೇಳಿ ಒಂದು ಮನಸ್ಸು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಎಲ್ಲ ಶಿಕ್ಷಕರನ್ನ, ಎಲ್ಲ ನಮ್ಮ ಪಕ್ಷದ ಮತ್ತು BJP ಮುಖಂಡರನ್ನ ನನ್ನನ್ನು ಹಾರೈಸಬೇಕು, ನನ್ನನ್ನು ಬೆಂಬಲಿಸಬೇಕು. ಅನೇಕ ಸಮಸ್ಯೆಗಳಿಗೆ ಶಿಕ್ಷಕರು ಒಂದಲ್ಲ ಎರಡಲ್ಲ ನಾನು ಮಂತ್ರಿಯಾಗಿ ಬಗೆಹರಿಸ್ತೀನಿ ಅಂತೇಳಿ ಕಳೆದ ಬಾರಿನೂ ಹೇಳಿದರು, ಹಿಂದೆ ಬಾರಿನೂ ಹೇಳಿದರು. ಸಮಸ್ಯೆಗಳು ಏನು ಅನೇಕ ಆಶ್ವಾಸನೆ ಕೊಟ್ಟಿದ್ರು ಎಲೆಕ್ಷನ್ ಟೈಮು, ಅದು ಯಾವುದೂ ಮಾಡಿಲ್ಲ. ಆ ದೃಷ್ಟಿಯಲ್ಲಿ ನನಗೊಂದು ಅವಕಾಶ ಕೊಡಬೇಕು ಅಂತೇಳಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾರರ ನೋಂದಣಿ ಫಸ್ಟ್ ಫೇಸ್ ಆಗಿದೆ. ಈಗಾಗಲೇ ಒಳ್ಳೆ ಎನ್ರೋಲ್ಮೆಂಟ್ ಆಗಿದೆ. ಮುಂದಿನ ದಿನ 25ರಿಂದ 10ನೇ ತಾರೀಕು ಇನ್ನೂ ಸಹ ಅವಕಾಶ ಇದೆ. ನಂತರ 2ನೇ ರೌಂಡಲ್ಲಿ ಎನ್ರೋಲ್ಮೆಂಟ್ ಇರುತ್ತೆ. ಅರ್ಹ ಶಿಕ್ಷಕರು ಏನು ಹೈಸ್ಕೂಲ್ ಆ್ಯಂಡ್ ಅಬೋ PU ಕಾಲೇಜ್ ಆಗ್ಬೋದು, ಡಿಗ್ರಿ ಕಾಲೇಜ್ ಆಗ್ಬೋದು, ಯೂನಿವರ್ಸಿಟಿ ಆಗ್ಬೋದು, ಎಲ್ಲರೂ 3 ವರ್ಷ ಯಾರು ವೃತ್ತಿ ಮಾಡಿರ್ತಾರೋ ಅವರು ಎಲಿಜಿಬಲ್ ಇದ್ದಾರೆ. ಅವರೆಲ್ಲರೂ ಸಹ ತಮ್ಮ ಮತದಾರರ ನೋಂದಾವಣಿ ಮಾಡಿಸ್ಕೊಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಯಾವುದೇ ಅನರ್ಹ ಶಿಕ್ಷಕರ ಹೆಸರಲ್ಲಿ ಬೋಗಸ್ ಓಟ್ ಆಗದಂಗೆ ನೋಡ್ಕೊಬೇಕು ಅಂತೇಳಿ ನಾನು ಈಗಾಗಲೇ ಇವರು ನಮ್ಮ ರೀಜ್ನಲ್ ಕಮಿಷನರು ಚುನಾವಣಾಧಿಕಾರಿಗಳನ್ನ ಮನವಿ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಅರ್ಹರನ್ನು ಮತ್ತು ಯಾವುದೇ ಈಗ ಅವ್ರಿಗೆ ಬೇಡ ಅಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಓಟ್ ತೆಗಿಯೋದು, ಅನರ್ಹರನ್ನ ಸೇರಿಸೋದು, ಅದನ್ನು ತಡಿಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೇನೆ. ಮತ್ತು ಈ ಎಲ್ಲ ತಾಲೂಕಿನ ಶಿಕ್ಷಕರ ಆಶೀರ್ವಾದವನ್ನು ತಮ್ಮ ಮುಖೇನ, ನಾನು 2 ಬಾರಿ ಸೋತಿದ್ದೀನಿ ಕಡಿಮೆ ಅಂತರದಿಂದ, ನನಗೂ ಒಂದು ಅವಕಾಶ ಕೊಡಲಿ. ಸಮಾಜದ ಧ್ವನಿಯಾಗಿ, ಶಿಕ್ಷಕರ ಧ್ವನಿಯಾಗಿ ನಾನು ಸೋತಿದ್ರೂ ಸಹ ನಿರಂತರವಾಗಿ ಶಿಕ್ಷಕರ ಜೊತೆ ಸಮನ್ವಯತೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ನನಗೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತೇಳಿ ಶಿಕ್ಷಕರನ್ನ ಮತ್ತು ನನಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡರನ್ನ ಮತ್ತು BJP ಪಕ್ಷದ ಮುಖಂಡರನ್ನ ನಾನು ಮನವಿಯನ್ನು ಮಾಡ್ತೇನೆ. ಸತತವಾಗಿ ಪುಟ್ಟಣ್ಣ ಅವರು ಗೆಲ್ತಾ ಬರ್ತಾ ಇರೋದು, ಈ ಬಾರಿ ಅವ್ರ ವಿರುದ್ಧ ಏನು ಸ್ಪರ್ಧೆ ಮಾಡಿ ಗೆಲ್ಲುವಂಥ ಸಾಧ್ಯತೆಗಳು ಇದೆಯಾ ಅಂತ? ಯಾಕಂದರೆ ನೀವು ಸಹ 2 ಬಾರಿ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿಲ್ಲ, ಕಡಿಮೆ ಅಂತ ಸೋಲಾಯಿತು. ಈ ಬಾರಿ ಅದು ಅದೇ ಕಳೆದ ಬಾರಿ ನಾನು ಪ್ರಥಮ ಬಾರಿಗೆ JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ. ಆವಾಗ ತಾನೇ ಅವ್ರು ಬಿಟ್ಟೋಗಿದ್ರು. 18 ವರ್ಷ ಒಂದು ಸದಸ್ಯರಾಗಿದ್ದರು. ಅದು ಕೊರೋನಾ ಬೇರೆ ಬಂತು, ಆ ಸಂದರ್ಭದಲ್ಲಿ ಕಷ್ಟ ಆಗಿತ್ತು. ಕಳೆದ ಬಾರಿ BJP JDS ಅಲಯನ್ಸ್ ಆಯಿತು. ಅದು ಕೊನೆ ಹಂತದಲ್ಲಿ ಆ ಅಲಯನ್ಸ್ ಆಗಿದ್ದು, ಒಂದು ವಾರ ಇದ್ದಂಗೆ ಆ ಕೋಆರ್ಡಿನೇಷನ್ ಆಗಲಿಲ್ಲ. ಈ ಬಾರಿ ಕೋಆರ್ಡಿನೇಷನ್ ಆಗುತ್ತೆ. MP ಎಲೆಕ್ಷನ್ ಆದಮೇಲೆ ಎರಡೂ ಪಕ್ಷಗಳ ಕಾರ್ಯಕರ್ತರು, ನಾಯಕರು ಎಲ್ಲ ಇದರಿಂದ ಹೋರಾಟ ಮಾಡಿದ್ಕೇ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ MP ಗೆಲ್ಲಕ್ಕಾಗಿದ್ದು. ಆ ದೃಷ್ಟಿಯಲ್ಲಿ ಇದೊಂದು ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ. ಇದನ್ನು ಎರಡೂ ಪಕ್ಷದ ಕಾರ್ಯಕರ್ತರು, ನಾಯಕರು ಎಲ್ಲ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನು, ದಿವಂಗತ ನರಹರಿಯರವರು ಇತ್ತೀಚೆಗೆ ನಿಧನರಾಗಿದ್ದಾರೆ, ಅವ್ರ ಕನಸಿದೆ ಆ ಕ್ಷೇತ್ರ ಹಿಡಿಬೇಕು ಅಂತ. ಆ ದೃಷ್ಟಿಯಲ್ಲಿ
ಎರಡೂ ಪಕ್ಷದ ಸಹಕಾರದಿಂದ ಈ ಕ್ಷೇತ್ರ ಗೆಲ್ಲುವ ವಿಶ್ವಾಸ ನಮಗಿದೆ. ಎಲ್ರಿಗೂ ಒಂದು ಶುಭ ದಿನ. ಮಕ್ಕಳ ಕ್ರೀಡಾಕೂಟ ನಡೀತಾ ಇದೆ. 2025-26ನೇ ಸಾಲಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮೇಲಾಟಗಳು ಅಂದರೆ ಅಥ್ಲೆಟಿಕ್ಸು ಕ್ರೀಡಾಕೂಟ ಇವತ್ತು ಬಹಳ ಸರಳವಾಗಿ ಆನೇಕಲ್ ಟೌನಲ್ಲಿ ನಡೀತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೀತಕ್ಕಂಥ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಕ್ಷೇತ್ರ ರಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು ಸಮನ್ವಯ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಾಗಿ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಸಕರು ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ತಾಲೂಕಿಂದ ರಾಷ್ಟ್ರಮಟ್ಟ ರಾಜ್ಯ ಮಟ್ಟವರೆಗೂ ಕ್ರೀಡಾಪಟುಗಳು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಆನೇಕಲ್ ಜನತೆ ಪರವಾಗಿ ನಮ್ಮ ಎಲ್ಲ ಶಿಕ್ಷಣ ಇಲಾಖೆ ಪರವಾಗಿ ಅವ್ರ ಪೋಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ರಾಜ್ಯ ಮಟ್ಟ ಕಬಡ್ಡಿಯನ್ನು ಆಡ್ತಾ ಇದ್ದಾರೆ. ನಮ್ಮ ವಿಬ್ಲೂಮ್ ಶಾಲೆ ಇರ್ಬೋದು ಮತ್ತು ನಮ್ಮ ರಾಯಲ್ ಶಾಲೆಯಲ್ಲಿ ಸುಮಾರು 2-3 ವರ್ಷಗಳಿಂದ ರಾಷ್ಟ್ರಮಟ್ಟದವರೆಗೂ ಶಾರ್ಟ್ ಪುಟ್ಟು ಡಿಸ್ಕಸ್ ಥ್ರೋ ಈ ಒಂದು ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಹೋಗಿ ಬರ್ತಾ ಇದ್ದಾರೆ. ವಾಲಿಬಾಲಲ್ಲಿ ಸಹ ಹೋಗಿ ಬಂದಿದ್ದಾರೆ. ಯೋಗದಲ್ಲಿ ಒಂದು ರಾಷ್ಟ್ರಮಟ್ಟದವರೆಗೂ ಹೋಗಿ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ತಾಲೂಕು ಉನ್ನತ ಸ್ಥಾನದಲ್ಲಿದೆ ಕ್ರೀಡಾಕೂಟದಲ್ಲಿ. ಅದಕ್ಕೆ ನಾನು ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲು ಸಹಕಾರ ಮಾಡ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ ಮತ್ತು ಅನೇಕ ದಾನಿಗಳಿಗೆ, ಅನೇಕ ಖಾಸಗಿ ಶಾಲೆಯ ಸಂಘ ಸಂಸ್ಥೆಗಳಿಗೆ ಮತ್ತು ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಸಿಗಳು CRPಗಳು ಎಲ್ಲರೂ ಸಹ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ಹಾಗೂ ನಾನು ನಮ್ಮ ದೈಹಿಕ ಶಿಕ್ಷಕರು ಎಲ್ಲರೂ ಸಹ ಬಹಳ ವೃತ್ತ ಮಟ್ಟ, ತಾಲೂಕು ಮಟ್ಟ, ವಿಭಾಗ ಮಟ್ಟಗಳಲ್ಲಿ ಬಹಳ ಯಶಸ್ವಿಯಾಗಿ ಭಾಗವಹಿಸಿ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ನಾನು ನಮ್ಮ ದೈಹಿಕ ಶಿಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಬಂದು ನಮ್ಮ ಕ್ರೀಡಾಕೂಟವನ್ನು ಪ್ರಚಾರ ಮಾಡೋದಕ್ಕೆ ನಾನು ಸಂಘದ ಪರವಾಗಿ, ಇಲಾಖೆ ಪರವಾಗಿ, ನಾನು ಆನೇಕಲ್ ಕ್ರೀಡಾಭಿಮಾನಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ.